ಕೆನರಾ ಬ್ಯಾಂಕಿಂದ ನಿಮಗೆ ಮತ್ತೆ ಒಂದು ಹೊಸ ರಿಕ್ರೂಟ್ಮೆಂಟ್ ಅನ್ನ ಬಿಟ್ಟಿದ್ದಾರೆ. ಸೊ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡ್ಕೊಳಕ್ ಹೋಗ್ಬೇಡಿ. ಅಪ್ರೆಂಟಿಸ್ ಈ ಒಂದು ಪೋಸ್ಟ್ಗೆ ನಿಮಗೆ 3500 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಆ್ಯಂಡ್ ಇದಕ್ಕೆ ನೀವು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡಿದಾದ್ರೆ, ಸೊ ಡಿಗ್ರಿ ಯಾರ್ದಾಗಿರುತ್ತೆ, ನಿಮ್ದು ಯಾವುದೇ ಡಿಗ್ರಿ ಆಗಿರ್ಬೋದು, ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ನಿಮ್ಗೆ ಇದಕ್ಕೆ ಟ್ರೈನಿಂಗ್ ಪೀರಿಯಡ್ ಕೂಡ ಇರುತ್ತೆ. 1 ವರ್ಷದ ತನಕ ನಿಮಗೆ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಅಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಇರುತ್ತೆ. ಆ್ಯಂಡ್ ನಿಮಗೆ ಜಾಬ್ ಲೊಕೇಶನ್ ನೋಡೋದಾದ್ರೆ, ನಿಮಗೆ ಆಲ್ ಇಂಡಿಯಾದಲ್ಲಿ ಈ ಒಂದು ಜಾಬ್ ಅವೈಲೇಬಲ್ ಇದೆ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ 591 ಪೋಸ್ಟ್ಗಳು ಜಾಸ್ತಿ ಇದಾವೆ. ಬೇರೆ ಸ್ಟೇಟ್ ಅಲ್ಲಿ ಇನ್ನೂ ಕೂಡ ಕಡಿಮೆ ಇದಾವೆ, ಬಟ್ ನಮ್ಮ ಸ್ಟೇಟ್ ಅಲ್ಲಿ ಜಾಸ್ತಿ ಇದಾವೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ, ಅಪ್ಲಿಕೇಶನ್ ಮೋಡ್ ಬಂದು ನಿಮಗೆ ಮೊದಲು ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನ್ಯಾಟ್ಸ್ ಪೋರ್ಟಲ್ ನಲ್ಲಿ ನೋಂದಾಯಿಸಬೇಕು. ಅಂದ್ರೆ ನೀವು ಸೊ ಇಲ್ಲಿ ನೋಡಬಹುದು ನಿಮಗೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಅಂಡ್ ಟ್ರೈನಿಂಗ್ ಸ್ಕೀಮ್. ಸೊ ಈ ಒಂದು ವೆಬ್ಸೈಟ್ ಗೆ ಬಂದು ನೀವು ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅಂಡ್ ಇಲ್ಲಿರುವಂತ ಎಲ್ಲಾ ಡೀಟೇಲ್ಸ್ ನಿಮ್ಮ ಹತ್ರ ಇದ್ರೆ ಎಸ್ ಅಂತ ಕೊಟ್ಟು ಇದನ್ನ ರಿಜಿಸ್ಟರ್ ಮಾಡಿ. ಒಂದು ರೆಫರೆನ್ಸ್ ID ಬರುತ್ತೆ, ಇದರಲ್ಲಿ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಂಡ್ ಆ ರಿಜಿಸ್ಟ್ರೇಷನ್ ಮುಗಿದ್ಮೇಲೆ ಈ ಒಂದು ವೆಬ್ಸೈಟ್ ಗೆ ಬಂದು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅಂಡ್ ಇವಾಗ ನಮ್ಮ ಒಂದು ವಿಡಿಯೋಗೆ ಬರೋಣ. ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ತರಬೇತಿ ಸ್ಥಾನಗಳು. ಸೊ ನಮ್ಗೆ ನೋಡ್ಬೋದು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇರುತ್ತೆ. ನಿಮ್ಗೆ ನೀವು ಎಕ್ಸಾಮ್ ಅನ್ನ ಕನ್ನಡದಲ್ಲಿಯೇ ಬರೆಯೋದಿರುತ್ತೆ. ಸೊ ಯಾವುದೇ ತರ ಬೇರೆ ಒಂದು ಭಾಷೆಯಲ್ಲಿ ಬರೆಯೋದಿರಲ್ಲ. ಇದೊಂದು ಬೆಸ್ಟ್ ಆಪರ್ಚುನಿಟಿ ನಿಮಗೆ. ಅಂಡ್ ಬೇರೆ ಭಾಷೆಯಲ್ಲಿ ಕೂಡ ಅವ್ರವ್ರ ಭಾಷೆಯಲ್ಲಿ ಅವ್ರು ಬರ್ಕೋಬಹುದಾಗಿರುತ್ತೆ. ಅಂಡ್ ಇನ್ನೊಂದು ಇವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನ ಮೆನ್ಷನ್ ಮಾಡಿದಾರ ಅಂತ ಇವ್ರದ್ರಲ್ಲಿ ನೋಡೋದಾದ್ರೆ, ನೀವು ಯಾವ್ದಾದ್ರು ಒಂದೇ ಸ್ಟೇಟ್ ಇಂದ ಅಪ್ಲೈ ಮಾಡಬಹುದಾಗಿರುತ್ತೆ. ಅಂಡ್ ಇನ್ನೊಂದು ನೀವು ಏನ್ ನೋಡೋದಾದ್ರೆ, ಆಲ್ರೆಡಿ ಇವಾಗ ನೀವು ಬೇರೆ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಅಲ್ಲಿ ಇದ್ದು ಈ ಒಂದು ಅಪ್ಲಿಕೇಶನ್ ಹಾಕೋ ಆಗಿಲ್ಲ. ಬೇರೆ ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಕೂಡ ಈ ತರದ್ದು ಒಂದು ಸ್ಪೆಸಿಲಿಟಿ ಇರುತ್ತಲ್ವಾ. ಸೊ ಅದರಲ್ಲಿ ಕೂಡ ನೀವು ಈಗ ಆಲ್ರೆಡಿ ಟ್ರೈನಿಂಗ್ ಅನ್ನ ಮುಗಿಸಿ ಅಥವಾ ಆಲ್ರೆಡಿ ಇವಾಗ ಟ್ರೈನಿಂಗ್ ಅಲ್ಲಿ ಇರೋರಾಗಿದ್ರೆ ಅಪ್ಲೈ ಮಾಡಕ್ ಹೋಗ್ಬೇಡಿ, ಕ್ಯಾನ್ಸಲ್ ಆಗುತ್ತೆ ನಿಮ್ದು. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ, ಆಲ್ರೆಡಿ ಇದು ಏನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಹೇಳಿದೀನಿ. ಅಂಡ್ ನಿಮ್ಗೆ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ಅವ್ರು ಇಲ್ಲಿ, ಪದವಿ ದಿನಾಂಕದ ಷರತ್ತು ಅಭ್ಯರ್ಥಿಗಳು ಜನವರಿ 1, 2025 ಮೊದಲು ಮತ್ತು ಸೆಪ್ಟೆಂಬರ್ 1, 2025 ನಂತರ ಪದವಿ ಪಡೆದಿರಬಾರದು, ಈ 2 ದಿನಾಂಕಗಳು ಸೇರಿದಂತೆ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ದು 2021, 2020 ಈ ತರ ಈ ಒಂದು ಇಯರ್ ಅಲ್ಲಿ ನಿಮ್ದು ಏನಾದ್ರು ಡಿಗ್ರಿ ಆಗಿದ್ರೆ ಅಪ್ಲೈ ಮಾಡಕ್ಕಾಗಲ್ಲ. ನೀವು 2022 ಸೆಪ್ಟೆಂಬರ್ ಮೇಲೆ ಅಥವಾ ಅದರ ಜನವರಿ ಒಳಗಡೆ, ಸೊ ಜನವರಿ ಮೇಲೆ ನೀವೇನಾದ್ರೂ ಅಪ್ಲೈ ಮಾಡೋರಾದ್ರೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. 21 ಅಥವಾ 20ರ ಹಿಂದೆ ಏನಾದ್ರೂ ನಿಮ್ದು ಡಿಗ್ರಿ ಕಂಪ್ಲೀಟ್ ಆದ್ರೆ ಅಪ್ಲಿಕೇಶನ್ ನಿಮ್ಗೆ ಹಾಕೋದಕ್ಕಾಗಲ್ಲ. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ, ನಿಮ್ಗೆ ಸ್ಥಳೀಯ ಭಾಷಾ ಜ್ಞಾನ ಅಂದ್ರೆ ನಿಮ್ದು SLC ಮತ್ತೆ PUC ನಿಮ್ದು ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ನಿಮ್ಗೆ ನೀವು ಪಾಸ್ ಆಗಿರ್ಬೇಕು. ಅಂಡ್ ಕೆಲವೊಬ್ರು ಇಂಗ್ಲಿಷ್ ಮೀಡಿಯಂ ಇರ್ತೀರ, ಅಂತವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಂತವ್ರು ಹಾಕೋದಕ್ಕೆ ಹೋಗ್ಬೇಡಿ. ಸೊ ಮಿನಿಮಮ್ ನಿಮ್ದು 10th ಇಲ್ಲ PUC ನೀವು ಕನ್ನಡ ಸಬ್ಜೆಕ್ಟ್ ನಿಮ್ಗೆ ಇರಬೇಕು, ಅದರಲ್ಲಿ ನೀವು ಪಾಸ್ ಆಗಿರ್ಬೇಕು. ಅಂಡ್ ನಿಮ್ಗೆ ವಯೋಮಿತಿ ಸಡಿಲಿಕೆ ಬಂದು ಸೆಪ್ಟೆಂಬರ್ 1, 2025 ಅನುಗುಣವಾಗಿ ಕನಿಷ್ಠ ನಿಮ್ಗೆ 20 ವರ್ಷ ಆಗಿರಬೇಕು. ಅಂಡ್ ಅದಕ್ಕಿಂತ ಜಾಸ್ತಿ ಅಂದ್ರೆ 28 ವರ್ಷ ಆಗಿರ್ಬೇಕಾಗುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಂದು ನಿಮ್ಗೆ SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷದ ತನಕ ಇದೆ. ಅಂಡ್ PWBD ಅಭ್ಯರ್ಥಿಗಳಿಗೆ 10 ವರ್ಷದ ತನಕ ಇದೆ. ನಿಮ್ಗೆ ಸ್ಯಾಲ್ರಿ ನೋಡೋದಾದ್ರೆ, ಕೆನರಾ ಬ್ಯಾಂಕ್ ನಲ್ಲಿ ಸೊ ನೀವು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರುವಾಗ ನಿಮ್ಗೆ ಏನಂದ್ರೆ 15,000 ರೂಪಾಯಿ ಸಿಗುತ್ತೆ. ಟೋಟಲ್ ಆಗಿ ನಿಮ್ಗೆ ಕೆನರಾ ಬ್ಯಾಂಕ್ ಇಂದ 10,500 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಅಂಡ್ ನಿಮ್ಗೆ ಅಂಡ್ ನಮ್ಮ ಗೌರ್ಮೆಂಟ್ ಕಡೆಯಿಂದ 4,500 ರೂಪಾಯಿ ನಿಮ್ಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಟೋಟಲ್ ಆಗಿ 15,000 ರೂಪಾಯಿ ನಿಮ್ಮ ಅಕೌಂಟ್ಗೆ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಇರುವಾಗಲೇ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ, ಅರ್ಜಿ ಶುಲ್ಕ ಬಂದು ನಿಮ್ಗೆ ಸಾಮಾನ್ಯ ಜನರಲ್ ಇತರೆ ಇನ್ನು ಹಿಂದುಳಿದ ವರ್ಗದ OBC ಅಭ್ಯರ್ಥಿಗಳಿಗೆ ಸೊ ನಿಮ್ಗೆ 500 ರೂಪಾಯಿ ಇರುತ್ತೆ. ಅಂಡ್ SC/ST ಕ್ಯಾಂಡಿಡೇಟ್ಸ್ಗೆ ಅಂಡ್ PWBD ಅಭ್ಯರ್ಥಿಗಳಿಗೆ ಯಾವುದೇ ತರದ ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲ. ಅಂಡ್ ನಿಮ್ಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ. ಅಂಡ್ ಮೆರಿಟ್ ಲಿಸ್ಟ್ ಅಂಡ್ ಶಾರ್ಟ್ ಲಿಸ್ಟಿಂಗ್ ಇರುತ್ತೆ. ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಸ್ಥಳೀಯ ಭಾಷೆ ಪರೀಕ್ಷೆ ಆಗ್ಲೇ ಹೇಳಿದ್ನಲ್ವಾ, ನಿಮಗೆ ಕನ್ನಡದಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕಾಗುತ್ತೆ. ಅಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ,
ಮೆಡಿಕಲ್ ಫಿಟ್ನೆಸ್ ಚೆಕಪ್, ಫಿಸಿಕಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಸೆಪ್ಟೆಂಬರ್ 23, 2025ಗೆ ಅಪ್ಲಿಕೇಶನ್ ನಿಮ್ಗೆ ಸ್ಟಾರ್ಟ್ ಆಗಿದೆ. ಅಂಡ್ ಕ್ಲೋಸಿಂಗ್ ಡೇಟ್ ಬಂದು ಅಕ್ಟೋಬರ್ 12, 2025ಗೆ ಅಪ್ಲಿಕೇಶನ್ ನಿಮ್ಗೆ ಕ್ಲೋಸ್ ಆಗುತ್ತೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ಮತ್ತೆ PDF ಲಿಂಕ್ ಅನ್ನ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅಂಡ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.